ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನಲ್ಲಿ ಸವಿತಾ ಸಮಾಜವನ್ನು ಸಂಘಟಿಸುವ ಉದ್ದೇಶದಿಂದ ಸವಿತಾ ಸಮಾಜ ಸೇವೆ ಸಂಘವನ್ನು ನೂತನವಾಗಿ ರಚಿಸಲಾಗಿದೆ. ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿ. ಸಿದ್ದೇಶ್ ಆರ್ಥಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜವನ್ನು ತಾಲೂಕಿನಾದ್ಯಂತ ಒಗ್ಗೂಡಿಸಿ ಸಮುದಾಯದ ಅಭಿವೃದ್ಧಿಗೆ ಪೂರಕವಾದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ತಾಲೂಕು ಮಟ್ಟದಲ್ಲಿ ಸಂಘ ನೋಂದಣಿಯಾಗಿರಲಿಲ್ಲ. ಇದೀಗ ಎಲ್ಲರನ್ನೂ ಒಂದೇ ವೇದಿಕೆಗೆ ತರಲು ಸವಿತಾ ಸಮಾಜ ಸೇವೆ ಸಂಘವನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಸಂಘದ ಗೌರವಾಧ್ಯಕ್ಷರಾಗಿ ಬಿ. ಸೋಮಣ್ಣ, ಉಪಾಧ್ಯಕ್ಷರಾಗಿ ಸುರೇಶ್, ಖಜಾಂಚಿಯಾಗಿ ನಿಂಗರಾಜು, ಕಾರ್ಯದರ್ಶಿಯಾಗಿ ಅವಿನಾಶ್ ಆಯ್ಕೆಯಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಕಚೇರಿ ಆರಂಭಿಸಿ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಈ ಕುರಿತು ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಏನು ವಿಚಾರ ಅಂದರೆ, ಸವಿತಾ ಸಮಾಜದ ಒಕ್ಕೂಟವನ್ನು 2-3 ವರ್ಷಗಳಿಂದ ನಾವು ಸಂಘಟನೆಯಾಗಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವು ಒಗ್ಗೂಡಿಸ್ಕೊಂಡು ಜಯಂತಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ತಾಲೂಕಿನಲ್ಲಿ ಆಗುವಂಥ ಜಯಂತಿಗಳಾಗಿರ್ಬೋದು, ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಸಂಘದ ದೃಷ್ಟಿಯಿಂದ ಮತ್ತು ಪದಾಧಿಕಾರಿಗಳು ಸಂಘಟನೆ ನೀವು ತಾಲೂಕು ಬಂದರೆ ಒಂದು ಉತ್ತಮ ಅಂತ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ಸಮಾಜದವರು ಆಗಿರ್ಬೋದು ಅದನ್ನು ಕೇಳಿಕೊಂಡಾಗ ತಾಲೂಕು ಸಂಘ ಅಂತ ನಾವು ನೋಂದಣಿಯನ್ನು ಮಾಡಿಕೊಂಡು ತಾಲೂಕು ಸವಿತಾ ಸಮಾಜ ಸೇವಾ ಸಂಘ ಅಂತ ನೋಂದಣಿಯನ್ನು ಮಾಡಿಕೊಂಡು, ಹಾಗಾಗಿ ಈಗ ನಾವು ಈ ಒಕ್ಕೂಟವನ್ನು 5 ಹೋಬಳಿಯವ್ರನ್ನು ಒಳಗೊಂಡು ಮತ್ತು ತಾಲೂಕು ಏನು ಟೌನ್ನವ್ರನ್ನೂ ಒಳಗೊಂಡು ಇದನ್ನು ಸಮಾಜವನ್ನು ಕಟ್ಟುವಂಥ ದಿಕ್ಕಿಗೆ ಹೋಗಬೇಕು ಅಂತ ನನ್ನ ಸಮಾಜದವ್ರನ್ನೂ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಸಮಾಜದವ್ರು ನಾವೇನೋ ಇಲ್ಲಿ ಸಂಘ ಮಾಡಿಕೊಂಡ್ರೆ ಅವ್ರಿಗೆ ಸೀಮಿತ ಅಂತಲ್ಲ, ಇದು ಸವಿತಾ ಸಮಾಜದ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡುವಂಥ ಸಂಘ. ಯಾರಿಗೂ ಒಂದು ಸಂಘ ಮಾಡಿಕೊಂಡು ನಾವು ನಮ್ಮ ವೈಯಕ್ತಿಕವಾಗಿ ಸಂಘವನ್ನು ಮಾಡಿಕೊಂಡಿಲ್ಲ. ಇದು ಸಮಾಜದ ಏಳಿಗೆಗಾಗಿ, ಸಮಾಜದ ವಿದ್ಯಕ್ಕಾಗಿ ನಾವು ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ನೀವೆಲ್ಲ ಸಹಕಾರದೊಂದಿಗೆ ನಾವು ಈ ಸಮಾಜವನ್ನು ಕಟ್ಟೋಣ. ಮುಂದಿನ ದಿನದಲ್ಲಿ ಈ ಸವಿತಾ ಸಮಾಜದ ಸೇವಾ ಸಂಘ ನಾವು ಸೇವಾ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಜನಗಳಿಗೆ ಮನೆಗೆ ಸೇವಾ ಅಂತಂದರೆ ಈ ಸರ್ಕಾರ ಬರುವಂಥದ್ದಾಗಿರ್ಬೋದು, ಈ ಸಮಾಜದ ಮುಖ್ಯವಾಗಿ ಕೆಲಸ ಮಾಡೋದಾಗಿರ್ಬೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈ ಸಮಾಜ ಗೊತ್ತಿದೆ, ಕುಂಠಿತವಾಗಿದೆ. ಇವತ್ತು ಆ ಕೆಲಸವನ್ನು ಈ ಸಂಘ ನಿಮಗೆ ಗೊತ್ತಿದೆ. ಈ ಹೋಬಳಿ ಮಟ್ಟದಲ್ಲಿ ಎಷ್ಟೋ ಜನ ನಾವು ಹೋಬಳಿ ಮಟ್ಟದ ಬಂದೇ ಇರಲಿಲ್ಲ. ಇವತ್ತು ಈ ಒಕ್ಕೂಟ ಇವತ್ತು ತಳಮಟ್ಟದಲ್ಲಿ ಲಾಸ್ಟ್ ಕಡೆ ವ್ಯಕ್ತಿ ಇವತ್ತು ತಾಲೂಕ್ ಪಂಚಾಯತಿ ಮೆಟ್ಲತ್ತುವಂಥ ಕೆಲಸವನ್ನು ಮಾಡಿದ್ದೀವಿ, ಜಿಲ್ಲಾ ಮೆಟ್ಲತ್ತುವಂಥ ಕೆಲಸ ಮಾಡಿದ್ದೀವಿ. ಹಾಗೆ ಮುಂದಿನ ದಿನದಲ್ಲಿ ತಳಮಟ್ಟದಿಂದ ಕಟ್ಟುವಂಥ ಸಂಘ ಇವತ್ತು ಎಲ್ಲ ಜಯಂತಿಗಳಿಗೆ ಭಾಗವಹಿಸ್ತಿದ್ದೀವಿ. ಹಾಗಾಗಿ ನಮ್ಮ ತಾಲೂಕನ್ನು ನಾವು ಸಂಘಟನೆ ಆದಾಗ ಮಾತ್ರ ಬೇರೆ ಜಿಲ್ಲೆಗೆ, ಬೇರೆ ತಾಲೂಕಿಗೆ ನಾವು ಮಾದರಿ ಆಗ್ತೀವಿ ಅಂತ ಹೇಳ್ತಾ, ನಾವು ಈ ಸವಿತಾ ಸಮಾಜದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮುಂದಿನ ದಿನದಲ್ಲಿ ಬನ್ನಿ ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸವನ್ನು ಮಾಡೋಣ. ಸವಿತಾ ಸಮಾಜದ ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. ನಮಗೆ ಯಾವುದೇ ಬಣಗಳಾಗಲಿ, ಯಾವುದೇ ಸಂಘಟನೆ ವಿರೋಧ ಆಗಲಿ, ನಮ್ಮ ಒಕ್ಕೂಟ ಯಾವತ್ತೂ ನಾವು ಇರೋದಿಲ್ಲ. ನಮ್ಮ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ, ಮುಂದೆ ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈಗ ನಾವು 4 ಜನ ಆಯ್ಕೆಯಾಗಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಹೋಬಳಿ ಮಟ್ಟಕ್ಕೂ ಸ್ಥಾನಮಾನಗಳನ್ನ ಕೊಟ್ಕೊಂಡು ಅಲ್ಲೂ ಅವ್ರನ್ನ ಅಧ್ಯಕ್ಷರುಗಳನ್ನ, ಉಪಾಧ್ಯಕ್ಷರುಗಳನ್ನ ಮಾಡಿಕೊಂಡು ಇನ್ನೂ ಪೋಸ್ಟ್ಗಳನ್ನ ಹಂಚುವಂಥ ಕೆಲಸ ಆಗಿದೆ. ಮುಂದಿನ ದಿನದಲ್ಲಿ ಆ ಕೆಲಸಗಳನ್ನ ನಾವು ಕಾರ್ಯದರ್ಶಿ ಅವ್ರು ಮಾಡ್ತಾರೆ. ಅದನ್ನು ಮುಂದಿನ ದಿನದಲ್ಲಿ ಅದನ್ನು ನೇತೃತ್ವ ತಗೊಂಡು ಎಲ್ಲರೂ ಗೂಡ್ಸ್ಕೊಂಡು ಮಾಡ್ತಿದ್ವಿ. ಸವಿತಾ ಸಮಾಜದ ಎಲ್ಲರೂ ಸಹಕಾರ ಮಾಡಿ, ಬಂಧುಗಳು ಸಹಕಾರ ಮಾಡಿ ಈ ಒಕ್ಕೂಟವನ್ನು ಬೆಂಬಲಿಸಿ ಮುಂದಿನ ದಿನದಲ್ಲಿ ನಿಮ್ಮ ಒಂದು ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ತಾಲೂಕು ಕಾರ್ಯದರ್ಶಿಯಾಗಿ ಅವಿನಾಶ್ ಅವರು ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೀವಿ ಅಂತ ಅವ್ರಿಗೂ ಯಾಕೆಂದರೆ ಯುವಕ ಇದ್ದಾರೆ, ತುಂಬ ಗೊತ್ತಿದೆ, ಒಂದು ಎಜುಕೇಷನ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದ್ವಿ. ಮುಂದಿನ ದಿನದಲ್ಲಿ ಹೇಳಿದ್ದೀನಿ, ಸಂಘಟನೆ ಮುಂದಿನ ದಿನದಲ್ಲಿ ಆಫೀಸ್ ಮಾಡ್ತೀವಿ, ಮುಂದಿನ ದಿನದಲ್ಲಿ ಸಂಘಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಇವ್ರ ಸಹಕಾರದೊಂದಿಗೆ ಕೆಲಸವನ್ನು ಮಾಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.